ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಈ ಬಂಗಾರಮ್ಮ ಇತ್ಲಕ್ ಸಾಯ್ತಾನೂ ಇಲ್ಲ, ಇತ್ಲಕ್ ಬದುಕ್ತಾನೂ ಇಲ್ಲ. ಆಸ್ಪತ್ರೆಗೆ ಸೇರ್ಕೊಂಡು ನನ್ನ ಜೀವ ತೆಗಿತಾವಳೆ. ಇಲ್ಲೂ ಇರೋಕ್ಕಾಗ್ದೆ, ಮನೇಲೂ ಇರೋಕ್ಕಾಗ್ದೆ, ಆತಂಕದಾಗೆ ನಾನೆಲ್ಲಿ ಸತ್ತೋಗ್ತೀನೋ ಅಂತ ದಿಗ್ಲಾಗ್ತೈತೆ. ನನ್ನ ಮಗಳ ಜೀವನ ಸಂದಾಕಿರ್ಲಿ ಅಂತ ಗೌರವ ಮುಂದಕ್ಕೆ ಬಂದ್ಲು. ನನ್ನ ಜೀವ ಉಳ್ಸಕ್ಕೆ ಅಮ್ಮವ್ರು ಮುಂದೆ ಬಂದ್ರು. ಒಳ್ಳೇದು ಮಾಡೋರಿಗೆ ಇಂಥ ಶಿಕ್ಷೆನ ಯಾರು ಕಲ್ಲು ಪುಟ್ಟಕ್ಕ. ಅವನಿಗೆ ನಮ್ ಕಣ್ಣೀರು ಕಾಣಕ್ಕಿಲ್ಲ. ನಮ್ ಬಂಗಾರನಿಗೆ ಏನೂ ಆಗಕ್ಕಿಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೆ ನಾನು. ಅದ್ಯಾವ್ರು ನನ್ನ ಬಂಗಾರನ ಮೋಸ ಮಾಡಬಾರ್ದು. ಅಬ್ಬ, ನಿನ್ ದೇವ್ರ ತಾನೆ, ನಿನ್ ದೇವರಿತಾನೆ, ನಿನ್ ದೈವ ಶಕ್ತಿ ಐತೆ ತಾನೆ. ದಯವಿಟ್ಟು ನನ್ನ ಬಂಗಾರನ ಉಳಿಸ್ಕೊಡವ. ಕೀಟ ತಿನ್ಕ ದಿಗ್ಲಾಗಿದ್ದಿಲ್ಲವ, ಆದ್ರೆ ಈಗ ಯಾಕೋ ಎದೆ ಹೊಡವ ಅಂತೈತೆ. ಆ ಡಾಕ್ಟರ್ ಹೇಳೋದ್ ಮಾತು ಎಲ್ಲಿ ತಿಟ್ಟ ಆಗೋಯ್ತದಂತ ನನಗ್ ಭಯ ಆಯ್ತೈತವ. ನನ್ ಬಂಗಾರನ ಉಳ್ಸವ, ಈ ಗಂಟೆಗೆ ಜೀವದಾನ ಮಾಡವ. ಅವ್ರೇ ದ್ಯಾವ್ರೇ, ಪರಿಸ್ಥಿತಿ ಕೆಟ್ಟಾಗ ಮನಸ್ಥಿತಿ ಬಲ ಆಗ್ಬೇಕು. ಮೊದ್ಲ ಮಚ್ಚನ ಬಿಡು, ತಕ ಒಟ್ಟಕ್ಕೆ ತಿನ್ನು. ನನಗ್ ಬೇಡ ಅಂತ ಹೇಳಿಲ್ಲನವ. ಅಲ್ಲ ಕಣಪ್ಪ, ಅಮ್ಮ ಅವ್ರಿಗೆ ಹಿಂಗಾದಾಗಿಂದ್ಲು ಒಂದು ಅಗಳನ್ನ ಬಾಯಿಗೆ ಹಾಕೊಂಡಿಲ್ಲ. ಹಿಂಗಾದ್ರೆ ನಿನ್ ಗತಿ ಹೆಂಗೆ? ಜೀವ ಕೊಟ್ಟವಳೆ ಕಣ್ ಬಿಡ್ದೆ ಇರೋವಾಗ ಅಸ್ವಂಗವ ಆಯ್ತದೆ. ರೀ, ಅತ್ತೆಗೇನು ಆಗಲ್ಲ ಅಂತ ಹೇಳ್ತಿದ್ರಿ ಅಲ್ವಾ? ಅತ್ತೆಗೇನು ಆಗಲ್ಲ ರೀ, ಪ್ಲೀಸ್ ಊಟ ಮಾಡಿ. ಅವ್ವಂಗೇನೋ ಆಗಿಲ್ಲ ನಂಗೆ ಗೊತ್ತೈತೆ, ಆದ್ರೆ ಅವ್ವಂತ ಮಾತಾಡ್ದೆ ಅನ್ನ ತಿನ್ನಕ್ ಮನ್ಸಾಯ್ತಲ್ಲ. ಸ್ವಲ್ಪ ತಿನ್ನಿ ಕಂಟಿ ಅವ್ರೆ, ನೀವು ತಿಂದಿಲ್ಲ ಅಂತ ಸ್ನೇಹನೂ ಹಂಗೆ ಅವಳೆ. ಮನ್ಸಕ್ಕೆ ಕಷ್ಟ ಆದರೂ ಪುಟ್ಟಮ್ಮಿ ನಿಮ್ಗೆ ಅಂತ ಅಡುಗೆ ಮಾಡ್ಕೊಂಡ್ ಬಂದವಳೆ. ಅವಳ ಸಮಾಧಾನಕ್ಕೋಸ್ಕರನಾದ್ರೂ ಹೊಸಿ ತಿನ್ನಿ ಹೇಳಿ ಅಂದ್ರೆ. ಬಾವಾ, ನಿಮ್ಗೆ ಈ ಟೈಮಲ್ಲಿ ತಿನ್ನೋಕೆ ಕಷ್ಟ ಆಗುತ್ತೆ ಅಂತ ನಮಗೂ ಗೊತ್ತು. ಆದ್ರೆ ನಾವೆಲ್ಲರೂ ಧೈರ್ಯವಾಗಿರ್ಬೇಕು ಅಂದ್ರೆ ನೀವು ಗಟ್ಟಿಯಾಗಿರ್ಬೇಕು. ನಿನ್ ಬಾವ ಈಗಾಗ್ಲೇ ಅವ್ರ ಅವ್ವನ್ ದನಿ ಕೇಳ್ದೆ ಮೆತ್ತಗಾಗ್ಬಿಟ್ಟವನೆ. ಈ ಅನ್ನ ನೀರೆಲ್ಲ ಶಕ್ತಿ ತುಂಬಕ್ಕಿಲ್ಲ ಸುಮ. ಹಂಗಾರೆ ನನ್ನ ಮಾತಿಗೂ ಬೆಲೆ ಇಲ್ಲೇನಪ್ಪ? ನಾನು ಹೇಳಿದ ಹಂಗಲ್ಲವ. ನನಗೆ ಮತ್ತೆ ಚೈತನ್ಯ ಬರಬೇಕು ಅಂತಂದ್ರೆ ನನ್ನ ಬಂಗಾರ ಲೈ ಮಗ ಕಂಟಿ ಪಾರ್ಲ ಇಲ್ಲ ಅಂತ ಕರಿಬೇಕು. ನಂಗೇನು ಆಗಿಲ್ಲ, ಕಾರ್ ತೆಗಿ ಮನೆಗೆ ಹೋಗಮ್ಮ ಅಂತ ಹೇಳ್ಬೇಕು. ರೀ, ನೀವೊಂದು ತೊಟ್ಟು ನೀರು ಕುಡಿದೆ ಹಗಲು ರಾತ್ರಿ ಕಳೀತಿದ್ದೀರ. ನೀವು ಹೀಗೆ ಮಾಡ್ತಿದ್ರೆ
ನಿಮ್ಮ ಆರೋಗ್ಯ ಸ್ಥಿತಿ ಏನಾಗುತ್ತೋ ಅಂತ ಭಯ ಆಗ್ತಿದ್ದಾರೆ. ಒಸಿ ತಿನ್ನಿ ಹೇಳಿ ಅಂದ್ರೆ ಯಾರು ಏನ್ ಹೇಳಿದ್ರು ಆಟಯ, ಒಂದು ನಮ್ಮೊಬ್ಬನ ಧ್ವನಿ ಕೇಳಬೇಕು, ಇನ್ನೊಂದು ಆ ರಾಜಬುಲಿ ರಕ್ತ ನೋಡ್ಬೇಕು. ಈಗೇನು ನೀನು ತಿಂತೀಯೋ ಇಲ್ವೋ? ಇಲ್ಲ. ನೋಡು, ನೀನು ತಿನ್ನಲಿಲ್ಲ ಅಂದ್ರೆ ನನ್ನ ಮ್ಯಾಗ ಕಾಣೆ. ರಾಧಾ, ಯೋನ್ ಮಾಡಕ್ ಬಂದಿದ್ಯಾ ಇಲ್ಲಿ? ನಾನೆಂತ ಹೇಗೆ ಗೊತ್ತಾಯ್ತು ರಾಜಿಯವ್ರೆ? ಮುಖ ಮುಚ್ಕೊಂಬಂದ್ರು ಇಡೋ ಹೆಜ್ಜೆನಾಗೆ ಇದು ಸಂಚ್ ಮಾಡಕ್ ಬಂದಿರೋ ನರಿ ಅಂತ ಈ ರಾಜಿಗೆ ಗೊತ್ತಾಯ್ತದೆ ರಾಧಾ. ನನ್ನನ್ನೇ ನರಿ ಅಂತಿದ್ದೀರಾ? ಹಂಗ್ ನೋಡಕ್ ಹೋದ್ರೆ ನಾನು ತೋಳನೆ ಅಲ್ಲ ಕಣ್ ರಾಧಾ. ಇಲ್ಲಿ ಈಟೊಂದೆಲ್ಲ ನಡೀತಿದ್ರು ಮುಖ ಮುಚ್ಕೊಂಡ್ ಬಂದಿದ್ಯಲ್ಲ, ನೀನೇನ್ ರಾಧನ ಭೂತನ? ಒಪ್ಕೊಂಡಿರೋರು ಅವ್ರ ಕೆಲಸನ ಮಾಡಲಿಲ್ಲ ಅಂದ್ರೆ ನಮ್ಮ ಕೆಲಸನ ನಾವೇ ಮಾಡ್ಬೇಕಲ್ವ? ಆ ಕಂಟಿ ಹಾಕಿರೋ ಗಡಿ ದಾಟಿ ಆ ಬಂಗಾರಮ್ಮನ ಡುಮ್ ಅನ್ಸೋದು ಸ್ಯಾನೆ ಕಷ್ಟ ಐತೆ ರಾಧಾ. ಕಷ್ಟ ಅಂತ ಸುಮ್ಮನೆ ಕೂತ್ರೆ ಆ ಬಂಗಾರಮ್ಮ ಬದುಕ್ ಬಿಡ್ತಾಳೆ. ಪೆಟ್ಟ ತಿಂದಿರೋ ಹುಲಿ ಮೊದಲಿಗಿಂತ ವ್ಯಾಘ್ರ ಆಗತ್ತೆ. ಹಂಗಂತ ನಾವಾಗೆ ಮಚ್ಚಿಗೆ ತಲೆ ಕೊಡೋದು ಏಟ್ ಸರಿ ಹೇಳು? ಅಲ್ಲ ಕಣ್ರಾದ, ಆ ಸಾನ ಏನಾದ್ರೂ ನಿನ್ನ ನೋಡಿದಿದ್ರೆ ನಿನ್ ಗತಿ ಏನಾಯ್ತಿತ್ತು ಹೇಳು? ಈಗಾಗ್ಲೇ ಆ ಕಮ್ಮಂಗಿ ಕೈ ಗಂಡ್ ಕೊಟ್ಟು ಅರ್ಧ ಜೀವ ಇಟ್ಕೊಂಡು ಆಸ್ಪತ್ರೆ ಮನೆ ಅಂತ ಓಡಾಡಂಗ್ ಆಗೈತೆ. ಈಗ ನೀನ್ ಇನ್ನೊಬ್ರಿಗೆ ಡುಮ್ ಅನ್ಸಿ ಅವರು ಸಾಯ್ದೆ ಜೀವನ ಪೂರ್ತಿ ಆತಂಕದಾಗೆ ಈ ಆಸ್ಪತ್ರೆನಾಗೆ ಮನೆ ಮಾಡ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ಯಾ? ಡೋಂಟ್ ವರಿ ರಾಜಿ ಅವರೇ, ಈ ಸಲ ಗುರಿ ಮಿಸ್. ಈ ರಾಧ ಒಂದ್ಸಲಿ ಕಣ್ಣಿಟ್ರೆ ಸಾಕು, ಅಡೆತಡೆ ಎಲ್ಲ ದಾಟ್ಕೊಂಡು ಕೆಲಸ ಮುಗಿಸೇ ವಾಪಸ್ ಹೋಗೋದು. ಏನೋ ಮಾಡಕ್ ಹೋಗಿ ನಾವೇ ತಕ್ಲಾಕಡ್ರದ್ ಬೇಡ ಅಂತ ಅನಿಸ್ತೈತೆ ರಾಧಾ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರ? ಅಲ್ಲಿ ನೋಡಿ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಹೇಳಿ ವೈಭವ್. ಸರಿ, ನಾನು ಈಗಲೇ ಬರ್ತೀನಿ. ಯೋನಂತೆ ರಾಧಾ? ನಾನು ಈಗಲೇ ಹೋಗ್ಬೇಕು. ಏ ರಾಧಾ, ರಾಧಾ, ಇಲ್ಲಿ ಯೋನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ದುಡ್ಡಿರೋರು ಏನೋ ಬಚಾವಾಗಿ ಹೋಗ್ತಾರೆ, ನಾನ್ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಯೋನ್ ಮಾಡ್ಲಿ ಅಂತಾನೆ ಗೊತ್ತಾಯ್ತಿಲ್ವಲ್ಲ.